ಮಂಡ್ಯ ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆವರಣದಲ್ಲಿ ನೂತನವಾಗಿ ಸ್ಥಾಪಿಸಿರುವ ಮಿಡ್ ವೈಫರಿ ಆಧಾರಿತ ಆರೈಕೆ ಘಟಕ ಹಾಗೂ ತಾಯಿ ಹಾಲು ಸಂಗ್ರಹಣಾ ಕೇಂದ್ರವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಇಂದು ಉದ್ಘಾಟಿಸಿದರು. ಈ ವೇಳೆ ಶಾಸಕ ರವಿಕುಮಾರ್, ಜಿಲ್ಲಾಧಿಕಾರಿ ಡಾ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಮಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದ ಡಾ ನರಸಿಂಹಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎನ್ ಚೆಲುವರಾಯಸ್ವಾಮಿ ಸಹಜ ಹೆರಿಗೆಗೆ ಒತ್ತು ನೀಡಲು ಈ ರೀತಿಯ ಆರೈಕೆ ಕೇಂದ್ರಗಳನ್ನು ರಾಜ್ಯದ 7-8 ಕಡೆ ನಿರ್ಮಿಸಲಾಗುತ್ತಿದೆ. ಬೆಂಗಳೂರಿನ ವಿಕ್ಟೋರಿಯಾ ಸೇರಿದಂತೆ ಈಗಾಗಲೇ 4-5 ಜಿಲ್ಲೆಗಳಲ್ಲಿ ಈ ಕೇಂದ್ರಗಳು ಆರಂಭವಾಗಿವೆ. ಅವಧಿ ಪೂರ್ವದಲ್ಲಿ ಜನಿಸಿದ ಮಕ್ಕಳಿಗೆ ತಾಯಿ ಹಾಲಿನ ಕೊರತೆ ಉಂಟಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಇತರ ತಾಯಂದಿರ ಬಳಿ ಇದ್ದ ಹೆಚ್ಚುವರಿ ಹಾಲನ್ನು ಸಂಗ್ರಹಿಸಿ 6 ತಿಂಗಳವರೆಗೆ ದಾಸ್ತಾನು ಮಾಡಲು ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು. ಮಕ್ಕಳ ಸಾವಿನ ಸಂಖ್ಯೆ ತಪ್ಪಿಸುವ ಉದ್ದೇಶದಿಂದ ಶಿಶು ಸಂಜೀವಿನಿ ಯೋಜನೆ ಜಾರಿಗೊಳಿಸಲಾಗಿದೆ. ಶಿಶುಗಳಿಗೆ ತಾಯಿ ಹಾಲು ನೀಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದರು. ಆಮೇಲೆ ಅದನ್ನು ತಡ್ಕೊಂಡ್ರೂ ಅವರ ಆರೋಗ್ಯದ ಮೇಲೂ ಎಫೆಕ್ಟ್ ಆಗುತ್ತೆ. ಈಗ ಯಾರಿಗೆ ಡೆಲಿವರಿ ಆಗಿರುತ್ತೆ ಅವರಿಗೆ ಮಗು ಬೇಕಾದಷ್ಟು ಹಾಲು ಕೊಟ್ಬಿಟ್ಟು ಉಳಿದಂಥ ಹಾಲನ್ನು ಅವರು ಅದನ್ನು ಉಪಯೋಗಿಸ್ತಾ ಇದ್ದರೆ ಅವ್ರ ಪ್ರೆಷರ್ ಬರುತ್ತೆ, ಒಳಗಡೆ ಗೆಡ್ಡೆ ಬರ್ಬೋದು ಮತ್ತು ಬೇರೆ ಥರದ ಆರೋಗ್ಯ ವ್ಯತ್ಯಾಸ ಆಗ್ಬೋದು. ಅದು ಉಪಯೋಗ ಆಗುತ್ತೆ ಮತ್ತು ಅದರ ಹಾಲು ಬೇರೆ ಮಗುಗೆ ಉಪಯೋಗ ಆಗುತ್ತೆ. ಕೆಆರ್ ನಂದಿನಿ, ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಅತಿ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಮಿಡ್ ವೈಫರಿ ಆಧಾರಿತ ಆರೈಕೆ ಘಟಕ ಪರಿಣಾಮಕಾರಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಂದು ಸಹಜವಾಗಿ ಒಂದು ಯೋಗ ಮಾಡಿಸೋದ್ರ ಮುಖಾಂತರ, ಪ್ರಾಣಾಯಾಮ ಮಾಡಿಸೋದ್ರ ಮುಖಾಂತರ, ವ್ಯಾಯಾಮ ಮಾಡಿಸೋದ್ರ ಮುಖಾಂತರ ಒಟ್ಟಾರೆಯಾಗಿ ಅವರ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಅಷ್ಟು ತಿಂಗಳು ಅವರು ಗರ್ಭಧಾರಣೆ ಆದ ವ್ಯವಸ್ಥೆಯಿಂದ ಹಿಡಿದು ಆ ಸ್ಥಿತಿಯಿಂದ ಮಗುವಿಗೆ ಜನ್ಮ ನೀಡಿ ಅದರ ನಂತರ ಸ್ಥಿತಿವರೆಗೂ ಕೂಡ ಆಕೆಗೆ ಸಂಪೂರ್ಣವಾಗಿ ಆರೈಕೆಯನ್ನು ಮಾಡಿ ಆಕೆಗೆ ಒಂದು ಆರೋಗ್ಯವನ್ನು ಕಾಪಾಡುವಂಥದ್ದು